ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 31ನೇ ಅಧ್ಯಾಯ 23ನೇ ವಚನ. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೇಳುವಂತ ನಿಮ್ಮೆಲ್ಲರನ್ನು ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡ್ತಾನೆ ಎಂಬುದಾಗಿ ಪ್ರಿಯರೇ. ದೇವರು ನಿಮ್ಮ ಜೀವಿತದಲ್ಲಿ ದೇವರಿಗೆ ನಾವೇನ್ ಮಾಡ್ಬೇಕಂತೆ? ಆತನನ್ನು ನಾವು ಪ್ರೀತಿಸುವಂತರಾಗಿರ್ಬೇಕು. ಆತನು ಪ್ರೀತಿಸುವುದರಿಂದ ದೇವರು ಹೇಳ್ತಾರೆ, ಆತನು ನಂಬಿಗಸ್ತರನ್ನು ಕಾಪಾಡ್ತಾನೆ. ನಮ್ಮ ಜೀವಿತದಲ್ಲಿ ಅನೇಕ ಸಂಕಟಗಳು ಬರ್ಲಿ, ಅನೇಕ ಸಮಸ್ಯೆಗಳು ಬರ್ಲಿ, ಯಾಕಪ್ಪ ನಮ್ಗೆ ಸಂಕಟಗಳು, ಯಾಕಪ್ಪ ನಿಂಗೆ ಸಮಸ್ಯೆಗಳು, ಅಪ್ಪ ತಂದಿ ಯಾಕಪ್ಪ ನಾವು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇವೆ, ಅಪ್ಪ ತಂದಿದ್ರೆ ಯಾಕೆ ನಮಗೆ ಕಾಪಾಡ್ತಿಲ್ಲ ಅಂತೇಳಿ ಬಹಳ ರೀತಿಗೆ ನಾವು ದುಃಖ ಪಡ್ತಿರ್ತೇವೆ ಪ್ರಿಯರೇ. ಆದ್ರೆ ದೇವರು ನಂಬಿದಂತ ಮಕ್ಕಳನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ ಪ್ರಿಯರೇ. ನೀವು ಮಾಡುವುದು ಕೇವಲ ಏನಂದ್ರೆ ಪ್ರಿಯರೇ, ನೀವು ದೇವರನ್ನು ಪ್ರೀತಿಸಿ ಆತನಲ್ಲಿ ನಾವು ನಂಬಿಕೆ, ವಿಶ್ವಾಸವು, ಆತನ ವಾಕ್ಯಗಳ ಮೂಲಕ ನಾವು ಆಧಾರ ಪಡುವಂತ ಮಕ್ಕಳಾಗಿರ್ಬೇಕು. ಆತನಲ್ಲಿ ನಾವು ಆಧಾರವಾಗಿದ್ದು ನಾವು ಎಲ್ಲಾ ವಿಷಯದಲ್ಲಿ ಆತನ ಮೇಲೆ ನಂಬಿಕೆ, ವಿಶ್ವಾಸ ಇಡಬೇಕು ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ದೇವರನ್ನು ಪ್ರೀತಿಸುವಂತರಾಗಿದ್ರು, ಎಷ್ಟು ಜನರು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ರು ಪ್ರಿಯರೇ. ಆದ್ರೆ ನೀವು ಬಹಳ ಸಂಕಟ ಉಂಟು, ಭಯ ಉಂಟು, ಆತ್ಮ ರೀತಿಗೆ ನೀವು ಕಷ್ಟದಲ್ಲಿ ನೀವು ಜೀವಿಸ್ತಾ ಇದ್ರಬಹುದು ಪ್ರಿಯರೇ. ಆದ್ರೆ ನೀವು ಭಯ ಪಡಬೇಡಿ. ದೇವರು ಹೇಳ್ತಾ ಇದ್ದಾರೆ, ನಂಬಿದಂತರಿಗೆ ನಾನು ಕೈ ಬಿಡುವಂತ ದೇವರಲ್ಲ, ಆತ ನಂಬಿದಂತ ಮಕ್ಕಳಿಗೂ ಕಾಪಾಡುವಂತ ದೇವರಾಗಿದ್ರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ನೀವು ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನೀವು ಜೀವಿಸ್ತಾ ಇದ್ದೀರ ಪ್ರಿಯರೇ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಂಬಿದಂತ ಮಕ್ಕಳನ್ನು ನಾನು ಕಾಪಾಡ್ತೀನಿ ಎಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಂತ ಒಂದು ಪರಿಸ್ಥಿತಿಯಲ್ಲಿ, ಎಂತ ಒಂದು ವಿಷಯದಲ್ಲಿ ನಾವು ಭಯ ಪಡಲ್ದಂಗೆ ಎಲ್ಲಾ ವಿಷಯ ನಾವು ದೇವ್ರನ್ನ ನಾವು ಪ್ರೀತಿಸುವಂತ ಮಕ್ಕಳಾಗಿದ್ದು ದೇವ್ರ ಮೇಲೆ ನಾವು ಆಧಾರ ಇದ್ದು ನಾವು ಜೀವಿಸುವಾಗ ದೇವರು ನಿಮ್ಮನ್ನು ಈ ವಾಗ್ದಾನ ಮೂಲಕವಾಗಿ ಆತ ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ಆಶ್ವಾಸಿ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವಂತ ದೇವರಾಗಿರಪ್ಪ ತಂದೆ. ದೇವರು ಎಷ್ಟು ಜನರು ತಂದಿ ನಿಮ್ಮನ್ನು ಪ್ರೀತಿಸುವಂತ ಮಕ್ಕಳಾಗಿದ್ದು ಪ್ರಭಾ, ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟಾಗ ತಂದಿ ಅವ್ರಿಗೆ ಯಾವ ವಿಷಯದಲ್ಲಿ ತಂದಿ ಭಯ ಇರಲ್ದಂಗೆ, ಚಿಂತೆ ಇರಲ್ದಂಗೆ ಪ್ರಭಾ, ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ತಂದಿ ಅವ್ರನ್ನ ಕಾಪಾಡಿ ನೀವು ನಡೆಸುವಂತ ದೇವರಾಗಿರೋ ಪ್ರಭಾ ತಂದೆ. ದೇವರೇ, ಅವ್ರಿಗೆ ವಾಗ್ದಾನ ಮೂಲಕವಾಗಿ ತಂದೆ ಅವ್ರ ಕುಟುಂಬದಲ್ಲಿ ಎಲ್ಲಾ ಒಂದು ಭಯವನ್ನು ತೆಗೆದಕ್ಕೆ, ಎಲ್ಲಾ ಚಿಂತೆಯನ್ನು ತೆಗಿ ಪ್ರಭಾ. ಈ ಮುಂಜಾನೆ ವಾಗ್ದಾನ ಮೂಲಕ ಬ್ಲೆಸ್ ಮಾಡ್ರಿ ಪ್ರಭಾ. ಅವ್ರ ಚಿಂತೆಯಿಂದ ಬಿಡುಗಡೆ ಮಾಡ್ರಿ, ಅವ್ರ ಕೋರ್ಟ್ ಕೇಸಿಂದ ಬಿಡುಗಡೆ ಮಾಡ್ರಿ, ಅವ್ರ ಸಾಲ ಹಿಂಸೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಅವ್ರಿಗೆ ನೀವು ನಂಬಿದಂತ ಮಕ್ಕಳನ್ನು ನೀನ್ ಯಾವ್ದು ವಿಷಯದಲ್ಲಿ ಕೈ ಬಿಡುವಂತ ಇಲ್ಲ ಎಂಬುದಾಗಿ ನೀವು ತಂದಿ ನೀವು ವಾಗ್ದಾನ ಮಾಡ್ರಿ ಪ್ರಭಾ. ಈ ವಾಗ್ದಾನ ಒಂದು ಒಬ್ಬೊಬ್ಬರ ಜೀವಿತದಲ್ಲಿ ತಂದಿ, ಒಂದು ಕುಟುಂಬದಲ್ಲಿ ತಂದು ನೀವು ಎಲ್ಲಾ ವಿಷಯ ಬ್ಲೆಸ್ ಮಾಡಿ ನೀವೇ ನಡೆಸ್ತೀರಿ ಅಂತ ಹೇಳಿ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ತಂದು ಆಶಿಸು ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ಲಾರ್ಡ್.